ಇಲ್ಲ ಸರ್, ಈ ಕೆಲವೊಂದು ಇನ್ನೊಂದು ಚರ್ಚೆ ಆಗ್ತಾ ಇರೋದು, ಇಬ್ಬರನ್ನ ಬಿಟ್ಟರು ಮೂರನೇದವ್ರಿಗೆ ಲಾಭ ಆಗ್ಬೋದು ಅಂತೇಳಿ. ಈಗ ದಲಿತ ಸಿ ಎಂ ದಾಳನ್ನು ಕೂಡ ಉರುಳಿಸ್ತಾ ಇದ್ದಾರೆ. ಯಾಕಂದರೆ AICC ಅಧ್ಯಕ್ಷರದ್ದು ಇನ್ನೂ ಸ್ವಲ್ಪ ದಿನ ಇದೆ ಅಷ್ಟೇ. 2013ರಲ್ಲಿ ಹೆಂಗಾಯಿತು, ಅವ್ರನ್ನ ರಾಷ್ಟ್ರ ರಾಜಕಾರಣ ಕರ್ಕೊಂಡ್ರು, ಮೊನ್ನೆನೂ ಕರ್ಕೊಂಡ್ರು, ಅಂದರೆ ಅಡ್ಡಿ ಬರಬಾರ್ದು ಅಂತೇಳಿ. ಹಂಗೇನೆ ಸಿದ್ದರಾಮಯ್ಯನವ್ರನ್ನ ಅಲ್ಲಿ DK ಶಿವಗೆ ಅಡ್ಡ ಆಗಬಾರ್ದು ಅಂತೇಳಿ ಕರ್ಕೊಂಡು, ಈಗ DK ಶಿವಕುಮಾರ್ ಅವರು ಡಿಮ್ಯಾಂಡ್ ಮಾಡಿದ್ದಾರೆ, ನನಗೆ ಸಿಗದೇ ಇದ್ದರೂ ಖರ್ಗೆ ಅವ್ರು ಮಾಡಬೇಕು ಅಂತೇಳಿ. ನಿಜಾನ ಆಗ್ಬೋದಾ ಅಂತೇಳಿ? ಇರ್ಬೋದು. ಇವತ್ತು ಅದನ್ನು ನಾವು ಹೇಳ್ತಾ ಇಲ್ಲ, ಅದನ್ನು ಮಾಧ್ಯಮಗಳು ಹೇಳ್ತಾ ಇಲ್ಲ, ಅದನ್ನು BJP ಅವರು ಹೇಳ್ತಾ ಇಲ್ಲ. ಅವ್ರ ಬಾಯಿಗಳಿಂದನೇ ಅದು ಬರ್ತಾ ಇದೆ. ಖರ್ಗೆ ಅವ್ರಿಗೆ ಎಲ್ಲವೂ ಆಗಿದೆ, ಅವರು CM ಬಿಟ್ಟು ಬೇರೆ ಎಲ್ಲ ಆಗಿದ್ದಾರೆ ಅಂತೇಳಿ ಇವತ್ತು KH ಮುನಿಯಪ್ಪ ಅವರೇ ಹೇಳಿರುವಂಥದ್ದು, ನಾವ್ಯಾರೂ ಹೇಳಲಿಲ್ಲ. ನಿಮ್ಮ MLAಗಳೇ ಹೇಳಿರುವಂಥ ವಿಷಯ. ನೋಡಿ, ಯಾವಾಗ ಒಂದು ವ್ಯಕ್ತಿ ವೀಕ್ ಆಗ್ತಾರೋ ಈ ಥರದ ಆಪ್ಷನ್ಗಳು ತಾನಾಗೆ ನ್ಯಾಚುರಲಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಸಿದ್ದರಾಮಯ್ಯನವರು ಗಟ್ಟಿಯಾಗಿ ನಾನೇ 5 ವರ್ಷ ಅಂತ ಹೇಳ್ಕೊಂಡ್ರೇನು ಹೈಕಮಾಂಡ್ ಅವ್ರ ಜೊತೆಗೆ ನಿಲ್ಲೋದಿಲ್ಲ ಅಂತ ಎಲ್ಲಿ ಕಾನ್ಫಿಡೆನ್ಸ್ ಸಿಗುತ್ತೋ ಆಗ 100 ಜನ ನಿಮ್ಮ ಜೊತೆಗಿಲ್ಲ, ಬರೀ 38 ಜನ ನಿಮ್ಮ ಜೊತೆಗಿದ್ದಾರೆ ಅನ್ನೋ ಸ್ಟೇಟ್ಮೆಂಟ್ಗಳು ಬರುತ್ತೆ. ಸೆಪ್ಟೆಂಬರ್ ಕ್ರಾಂತಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಬರುತ್ತೆ. CM ಬದಲಾವಣೆ ಅನ್ನೋದು ಬರುತ್ತೆ. ಗೋಡೆಗಳ ಹಿಂದೆ ಆಗಿರುವಂಥ ಮಾತುಕತೆ ನಮಗೇನು ಗೊತ್ತಿಲ್ಲ ಅಂತೇಳಿ ಕೈ ಚೆಲ್ಲುವಂಥ ಪರಿಸ್ಥಿತಿನೂ ಬರುತ್ತೆ. ಗಟ್ಟಿಯಾಗಿಲ್ಲ, ಹೀಗಾಗಿ ಬಣಗಳು ಹುಟ್ಕೊಂಡಿದೆ. ಎಷ್ಟೋ ಜನ ಈಗಿರುವಂಥ MLAಗಳಿಗೆ ಒಂದು ರೀತಿಯಿಂದ ಏನು ಅಂತ ಹೇಳಿದ್ರೆ, ಮುಂದಿನ ಬಾರಿ ಸರ್ಕಾರ ಬರುತ್ತೋ ಬರೋದಿಲ್ವೋ, ಯಾಕೋ ಇದು ಡೇಂಜರ್ ಅನ್ನಿಸ್ತಾ ಇದೆ, ಈಗ ಜಗಳ ಇನ್ನೂ ಮುಂದೆ ಹೋಗುತ್ತೆ, ಹೀಗಾಗಿ ನಾನು ಹೆಂಗಾದ್ರೂ ಮಾಡಿ ಒಂದು ಮಂತ್ರಿ ಆಗ್ಬಿಟ್ರೆ ಸಾಕಪ್ಪ, ಅಯ್ಯೋ ನಾನು ಹೆಂಗಾದ್ರೂ ಮಾಡಿ ಜನರಿಗೆ ಒಂದಿಷ್ಟು ಪ್ರಾಮಿಸ್ ಮಾಡಿರುವಂಥ ರಸ್ತೆಗಳಿಗೋ ಅಥವಾ ನೀರಿಗೋ ಅಥವಾ ಶಾಲೆಗಳಿಗೋ ಅಥವಾ ಆಸ್ಪತ್ರೆಗಳಿಗೋ ಒಂದಿಷ್ಟು ದುಡ್ಡು ಇಸ್ಕೊಂಡ್ಬಿಟ್ರೆ ಸಾಕಾಗಿದೆ ಅನ್ನೋ ಭಯ ಕಾಂಗ್ರೆಸ್ಸಿನ MLAಗಳಲ್ಲೇ ಕಾಡ್ತಾ ಇದೆ. ಒಂದ್ಸಲಿ DK ಶಿವಕುಮಾರ್ ಅವ್ರ ಬಣ ಒಂದು ಮಾತಾಡಿದ್ರೆ ಅದಕ್ಕೆ ವಿರೋಧವಾಗಿ ಯಾರೋ ಬೇರೆಯವ್ರು ಮಾತಾಡ್ಬೇಕಂತಿಲ್ಲ. ಸಿದ್ದರಾಮಯ್ಯನವ್ರ ಬಣ ನೆಕ್ಸ್ಟ್ ಡೇನೇ ಮೈಕ್ ಇಟ್ಟಿದ ತಕ್ಷಣ ಮಾತಾಡ್ತಾ ಇದ್ದಾರೆ. ಶಿಸ್ತೂ ಇಲ್ಲ, ಡೆಲಿವರಿನೂ ಇಲ್ಲ ಇವ್ರ ಹತ್ರ. ಎಸ್ ಸರ್. ಕಶ್ಯಪ್ ಸರ್, ನಮಗೆ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಸುರ್ಜೇವಾಲ ಅವ್ರು ಬಂದು ಹೋಗ್ತಾರೆ, ಈ ಬೆಳವಣಿಗೆ ಆಗುತ್ತೆ. ಸಿದ್ದರಾಮಯ್ಯ ನಾನೇ 5 ವರ್ಷ CM ಅಂತಾರೆ. DK ಶಿವಕುಮಾರ್ ಚಾಮುಂಡಿ ಬೆಟ್ಟದಲ್ಲಿ ಹೇಳ್ತಾರೆ, ನನ್ನ ಪ್ರಯತ್ನ ವಿಫಲ ಆದರೂ ಪ್ರಾರ್ಥನೆ ವಿಫಲ ಆಗಲ್ಲ ಅಂತೇಳಿ. ಇವೆಲ್ಲ ನೋಡ್ತಾರೆ, ಒಂದಕ್ಕೊಂದು ಸಿಂಕ್ ಆಗ್ತಿದೆ ಇದು ಬದಲಾವಣೆದು. ನೋಡಿ, ಬದಲಾವಣೆ ಅನ್ನೋದು ಮಾಡುವುದು ಹೈಕಮಾಂಡ್ಗೆ ಬಿಟ್ಟಿರುವುದು. ಅದು ಹೈಕಮಾಂಡ್ ಮಟ್ಟದಲ್ಲಿ ನಿರ್ಧಾರ ಆಗುತ್ತೆ. ಅದು 4 ಗೋಡೆ ಮಧ್ಯದಲ್ಲಿ ಏನು ಮಾತುಕತೆ ಆಗಿದೆ ನನಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದನ್ನು ನಾವು ಡೇ 1ಇಂದ ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಅದನ್ನೇ ಹೇಳ್ತೀವಿ. ಅದ್ರ ಬಗ್ಗೆ ಮೊನ್ನೇನು ಸಿದ್ದರಾಮಯ್ಯನವರು ಈ ಸರ್ಕಾರ ಬಂಡೆ ಥರ ಇರುತ್ತೆ, ನಾನು ಶಿವಕುಮಾರ್ ಒಟ್ಟಿಗೆ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದನ್ನ ಯಾಕೆ ಮಾಧ್ಯಮದವ್ರು ಮಾತಾಡ್ತಾ ಇಲ್ಲ? ಒಗ್ಗಟ್ಟು ಕೈ ಕೇಳಿಕೊಂಡು ಮಾತಾಡ್ತಾ ಇಲ್ಲ ಮಾಧ್ಯಮದವ್ರು ಬಿಡಿ. ಮತ್ತೆ 2 ಗೋಡೆ ಯಾಕೆ ರೆಫರೆನ್ಸ್ ಮಾಡ್ತೀರಾ? ನಮ್ಮ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಸರ್ 5 ವರ್ಷ ಸರ್ ಸಿದ್ದರಾಮಯ್ಯ ಜೊತೆ ನೋಡಿ, ನಮ್ಮ ಪಕ್ಷದ ಆಂತರಿಕ ವಿಚಾರಗಳನ್ನ ನಾವು ನೋಡಿ, ಜನ ಸಫರ್ ಆಗಕ್ಕೆ ನಿಮ್ಮಂಗೆ ನಾವು ಬಿಡುವುದಿಲ್ಲ. ನಾವು ಜನಕ್ಕೆ ಏನ್ ಕೊಟ್ಟಿದೀವೋ ಅದನ್ನ ಫುಲ್ಫಿಲ್ ಮಾಡ್ತೀವಿ. ನಮ್ಮ ಮಂತ್ರಿಗಳು ದಿನದ 24 ಗಂಟೆನೂ ಕೆಲಸ ಮಾಡ್ತಾರೆ. ರೆಸಾರ್ಟ್ ರಾಜಕೀಯ, ಆ ರಾಜಕೀಯ ಕಾಂಗ್ರೆಸ್ ಪಕ್ಷದಲ್ಲಿಲ್ಲ. ಕಾಂಗ್ರೆಸ್ನಲ್ಲಿರೋದು ಒಂದೇ ರಾಜಕೀಯ, ಅದು ಜನರಿಗೆ ಕೆಲಸ ಮಾಡುವುದು. ಅದು ಬಿಟ್ಬಿಟ್ಟು ಬೇರೆ ರಾಜಕೀಯ ನಮ್ಗೆ ಇಲ್ವೇ ಇಲ್ಲ, ಅವಶ್ಯಕತೆನೂ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳು ಮತ್ತೆ ಉಪಮುಖ್ಯಮಂತ್ರಿಗಳು ಮೈಸೂರಲ್ಲಿ ಹೇಳಿದ್ದಾರೆ, ಈ ಸರ್ಕಾರ ಬಂಡೆ ತರ ಇರುತ್ತೆ, ನಾವು ಜನರಿಗೆ ಏನ್ ಮಾತು ಕೊಟ್ಟಿದೀವಿ ಅದನ್ನ ನಾವು ಇಬ್ರು ಈಡೇರಿಸ್ತೀವಿ ಅಂತ. ದೇರ್ ಎಂಡ್ಸ್ ನ ಮ್ಯಾಟರು. ಸಿದ್ದರಾಮಯ್ಯ ಆಗ್ತಾರೋ ಶಿವಕುಮಾರ್ ಆಗ್ತಾರೋ, ಒಟ್ನಲ್ಲಿ ನಮ್ಗೆ ರಾಜ್ಯಕ್ಕೆ ನಾವ್ ಏನ್ ಮಾತು ಕೊಟ್ಟಿದೀವಿ ಅದನ್ನ ಫುಲ್ಫಿಲ್ ಮಾಡ್ತೀವಿ. ಪ್ರತಿ ತಿಂಗಳು 2 ಕ್ಲಾರಿಟಿ ಹಾಕಿಲ್ಲ. CM ಪರವಾಗಿ ಗೊಂದಲ ಇದೆ ಸರ್. ಹೌದು, ಏನ್ ಇವಾಗ ನಾನು 5 ವರ್ಷ ಕರೆಕ್ಟ್ ಗೊಂದಲ. ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೌದು, ನಾಳೆ ಸಿದ್ದರಾಮಯ್ಯನವರು ಇರ್ತಾರೆ, ಅದರಲ್ಲೇ ಏನ್ ಮಾತು? ಗೊಂದಲ ಯಾಕೆ ಸರ್? ನೋಡಿ, ಗೊಂದಲ ಇಲ್ವೇ ಇಲ್ಲ, ಇರೋದು ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, DK ಶಿವಕುಮಾರ್ ಅವರು ಹೇಳಿದ್ದಾರೆ, ಈ ಸರ್ಕಾರ ಬಂಡೆ ರೀತಿ ತರ ಕೆಲಸ ಮಾಡುತ್ತೆ. ನಾವು ಕೊಟ್ಟಿರೋ ಮಾತುಗಳನ್ನು 530 ಏನು ಪ್ರಾಮಿಸ್ ಮಾಡಿದ್ದೀವಿ ಅದ್ರ ಫುಲ್ಫಿಲ್ ಮಾಡ್ತೀವಿ, ಅದ್ರ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ. ನಮಗೆ ಯಾವ ರಾಜಕೀಯನೂ ಬೇಡ, ಯಾವ ಬಡದಾಟನೂ ಬೇಡ. ನಾವು ರಾಜ್ಯದ ಕಡೆಯ ವ್ಯಕ್ತಿಗೂ ಕೆಲಸ ಮಾಡಿ ಕೊಟ್ಟಿರೋ ಮಾತನ್ನ ಈಡೇರಿಸ್ತೀವಿ ಅಂತ ಒಂದು ವಾಗ್ದಾನ ಇಟ್ಕೊಂಡು ಕೆಲಸ ಮಾಡ್ತೀವಿ. ನಮಗೆ ಬಣದ ರಾಜಕೀಯ ಅವಶ್ಯಕತೆ ಇಲ್ಲ, ಯಾವ ರಾಜಕೀಯನ ಅವಶ್ಯಕತೆ ಇಲ್ಲ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಸರ್, ಈಗ ಹೈಕಮಾಂಡ್ ಆಲ್ರೆಡಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿದೆ ಅಂತ ಅನಿಸ್ತಾ ಇದೆ. 2.5 ವರ್ಷ ಆದ್ಮೇಲೆ ನೀವು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಮೊದಲೇ ಒಪ್ಪಂದ ಆಗಿದೆ ಅಂತ ಅನಿಸ್ತಾ ಇದೆ. ಬೆಳವಣಿಗೆ ನೋಡಿದ್ರೆ ಮಾಡಿರಬಹುದು. ಒಳಗಡೆ ಅವರು ಆಗಿರುವಂಥ ಬೆಳವಣಿಗೆ ಕಳೆದ 2.5 ವರ್ಷಗಳಲ್ಲಿ
ಡೇ ಒನ್ ಇಂದನೂ ಇದಾಗಿದೆ, ಇದೊಂದು ಅಗ್ರಿಮೆಂಟ್ ಆಗಿದೆ. ಅವತ್ತಿಂದ ಪ್ರಾರಂಭವಾಗಿ ಕಶ್ಯಪ್ ಅವ್ರ ಡಿಬೇಟಲ್ಲಿಂದನೂ ಆ ಒಳಗಡೆ ಗೋಡೆಯಲ್ಲಿ ಏನೋ ಮಾತಾಗಿದೆ, ಏನೋ ಸಿಗ್ನೇಚರ್ ಆಗಿದೆ, ಏನೋ ಸರ್ ಅದು ನಾನು ತುಂಬ ಕ್ಲಿಯರಾಗಿ ಹೇಳ್ತೀನಿ ಸರ್, ಕಾಂಗ್ರೆಸ್ಸಿಗೆ ಅರ್ಥ ಆಗಬೇಕು ಸರ್, ಹೈಯೆಸ್ಟ್ ಮೆಜಾರಿಟಿ ಗವರ್ಮೆಂಟು ನಿಮ್ಮದು, ಕರೆಕ್ಟ್, ಅಳಗಾಡಬಾರ್ದು, ಗಲಾಟೆಗಳಾಗಬಾರ್ದು ಅನ್ನುವಂಥ ಗಲಾಟೆ. ನಮ್ಮಲ್ಲಿ ಸಮಸ್ಯೆಗಳಾಗೋದಕ್ಕೆ ಕಾರಣ ಏನು ಅಂದರೆ ನಮಗೆ ಸಂಖ್ಯೆಗಳು ಕಡಿಮೆ ಬಂತು, ಪ್ರಜಾಪ್ರಭುತ್ವದಲ್ಲಿ ಒಂದು ವ್ಯವಸ್ಥೆಯಲ್ಲಿ ನಾವು ಅವರನ್ನ ಸೀಟ್ ಇದೆ ರೀ ಇವತ್ತು, ನಿಮ್ 138 ಸೀಟ್ ಇದೆ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ಹೌದ್ರಿ ನಾನು 5 ವರ್ಷ ಅಂತ, ಇವ್ರು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಡಿ ಕೆ ಆಗ್ತಾರೋ ಅಥವಾ ಇವ್ರಿಗೂ ಹೆದರಿಕೆ ಕಾಂಗ್ರೆಸ್ಸಿನವ್ರಿಗೆ, ಬಿಟ್ಬಿಡಿ MLAಗಳನ್ನ, ಕಾಂಗ್ರೆಸ್ಸಿನ ವಕ್ತಾರಲ್ಲಿ ಟಿವಿಯಲ್ಲಿ ಕೂತ್ಕೊಂಡು ವಹಿಸ್ಕೊಳಕ್ ಆಯ್ತಾ ಇಲ್ಲ ಇವತ್ತು. ಆ ಪರಿಸ್ಥಿತಿಗೆ ಕಾಂಗ್ರೆಸ್ ಪಾರ್ಟಿ ಬಂದು ನಿಂತಿದೆ. ಇದರಿಂದ ಆಗ್ತಾ ಇರುವಂಥ ಸಮಸ್ಯೆ ಏನು ಗೊತ್ತಾ, ಪ್ರತಿ ಬಾರಿ ಅವ್ರಿಗೆ ಕುರ್ಚಿ ಗ್ಯಾರಂಟಿ ಇಲ್ಲ ಅಂದ ತಕ್ಷಣ ಅಲ್ಲಿ ಒಂದು ಬಣ ಬಡದಾಟ ಪ್ರಾರಂಭ ಆಗುತ್ತೆ, ಅಲ್ಲಿ ಅಧಿಕಾರಿಗಳಿಗೆ ಆ ಹಿಡಿತ ಸಿಗೋದಿಲ್ಲ, ಅಲ್ಲಿ ಫಂಡ್ಗಳ ಅಲೋಕೇಶನಲ್ಲಿ ಒಬ್ರಿಗೊಂದು ರೀತಿ ಕೊಟ್ಟರೆ ನನ್ನ ಹಿಂಬಾಲಕರಿಗೆ ಇನ್ನೊಂದು ರೀತಿ ಕೊಡಬೇಕು ಅಂತ ಒಬ್ರಿಗೆ ಆಸೆ ಆಗುತ್ತೆ, ಇನ್ನೊಬ್ರು ಹೇಳ್ಬಿಡೋಣಪ್ಪ ಅನ್ಸಾರಿ ಅಂತವ್ರಾಗಲಿ ಅಥವಾ ಬಾಲಕೃಷ್ಣ ಅಂತವ್ರಾಗಲಿ ಹೇಳ್ಬಿಡೋಣ, ನಾಳೆ ಏನೋ ಹೈಕಮಾಂಡ್ ಡಿಸೈಡ್ ಮಾಡಿಬಿಟ್ಟು DK ಶಿವಕುಮಾರ್ ಬಂದ್ಬಿಟ್ಟು ಈಗೇನೋ 6-8 ತಿಂಗಳು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮುಂದೆ DK ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆಗ್ಬಿಟ್ರೆ ನಾನು ಜಾಸ್ತಿ ತಗೊಳ್ಬೋದು. ಈ 6-8 ತಿಂಗಳು ಜನ ಹಿಂಗೆ ಸಫರ್ ಆಗ್ತಾರೆ. ಇವತ್ತು ನೀವು ಮಾಡ್ತಾ ಇರೋಂಥ ಸಮಸ್ಯೆಗಳೇನು, ನಿಮ್ಮೇಲಿರುವಂಥ ಆರೋಪಗಳಿಗೆ, ಸಿದ್ದರಾಮಯ್ಯನವ್ರ ಮೇಲೆ ಇರುವಂಥ ಆರೋಪಗಳಿಗೆ ನೀವೆಷ್ಟು ಗಟ್ಟಿಯಾಗಿ ನಿಂತ್ಕೊಳ್ತಾ ಇದ್ದೀರಾ, ನಿಮಗೂ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಲ್ಟಿಮೇಟ್ಲಿ ಹೇಳ್ತೀನಿ ಕೇಳಿ, ರಾಜಕೀಯವಾಗಿ ನಾವು ಹೊರತುಪಡಿಸಿ ಒಬ್ಬ ಕನ್ನಡಿಗನಾಗಿ, ಒಬ್ಬ ಕರ್ನಾಟಕದ ಒಬ್ಬ ಪ್ರಜೆಯಾಗಿ ಇಲ್ಲಿ ಫಂಡ್ಗಳ ಅಲೋಕೇಶನ್ಗಳು MLAಗಳಿಗೆ ಆಗ್ತಾ ಇಲ್ಲ. ಬಹಿರಂಗವಾಗಿ MLAಗಳು ಬಂದು ದಯವಿಟ್ಟು ನಮ್ಗೆ ಹಣ ಕೊಡಿ ಅಂತ ಕೇಳ್ಕೊಳ್ತಾ ಇರುವಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಬಂದಿದೆ. ಖುದ್ದು ಮುಖ್ಯಮಂತ್ರಿಗಳು, ಗಟ್ಟಿಯಾಗಿರುವಂಥ ಮುಖ್ಯಮಂತ್ರಿ ಇವತ್ತು ಅವರು ಉಳಿದಿಲ್ಲ ಸರ್. ಈಗ ಸಿದ್ದರಾಮಯ್ಯ 2013-18ರಲ್ಲಿ ಇದ್ದಂಥ ವರ್ತಸ್ಸು ಈಗ ನೋಡಿ ಆವಾಗ ಹೈಕಮಾಂಡ್ಗೆ ತೊಡೆ ತಟ್ಟುವಂಥ ಒಂದೇ ಒಂದು ಬಾರಿ ಹೇಳ್ತಾರೆ. ಕರೆಕ್ಟ್, ಈಗ ಮೆತ್ತಗಾಗಿದ್ದಾರೆ ಅಂತ ಅನಿಸ್ತಾ ಇದೆ. ಅವರು ಮೆತ್ತಗಾಗಿಲ್ಲ, ಅವ್ರು ಹೆಂಗಿದ್ರು 13-18 ಇವತ್ತು ಹಂಗೆ ಇರ್ತಾರೆ, ಮುಂದೆ ಕೂಡ ಹಂಗೆ ಇರ್ತಾರೆ. ಸಿದ್ದರಾಮಯ್ಯನವರು ಚೇಂಜ್ ಆಗಲ್ಲ, ಅದರಲ್ಲಿ 2 ಮಾತಿಲ್ಲ. ಸ್ಟೇಟ್ಮೆಂಟ್ಗಳು ನೋಡಿ, ಸ್ಟೇಟ್ಮೆಂಟ್ಗಳು ನೋಡಿ, ಸಿದ್ದರಾಮಯ್ಯನವ್ರು ಮುಂಚೆ ಹೆಂಗಿದ್ರು ಇವತ್ತು ಹಂಗೆ ಇರ್ತಾರೆ. ಅವರು ಕಾಂಪ್ರಮೈಸ್ ಆಗಲ್ಲ. ಅವರು ಕೆಲವೊಂದು ವಿಚಾರಗಳೆಲ್ಲ ಈ ಕಾಂಪ್ರಮೈಸ್ ಆಗದಿರೋ ರಾಜಕಾರಣಿ ಸಿದ್ದರಾಮಯ್ಯನವರು. ಇವತ್ತು ರಾಜ್ಯದಲ್ಲಿ ಒಂದು ಕ್ಲೀನ್ ಶುದ್ಧ ಹಸ್ತ ಆಡಳಿತ ನೀಡುತ್ತಿದ್ದಾರೆ ಸಿದ್ದರಾಮಯ್ಯನವರು. ಮೂಡ ಅಂತಾರೆ. ಮೂಡ ಇದೇ ಹೈಕೋರ್ಟ್ ಮತ್ತೆ SIT ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟಿದೆ, ಆರೋಪನೇ ಇಲ್ಲ. ಅದ್ರ ಬಗ್ಗೆ ಮಾತಾಡುವ ನೋಡಿ, ಲೋಕಾಯುಕ್ತದವರು B ರಿಪೋರ್ಟ್ ಸಲ್ಲಿಸಿದ್ದಾರೆ. 2 ಪ್ರಕರಣಗಳಲ್ಲಿ ಲೋಕಾಯುಕ್ತದವರು B ರಿಪೋರ್ಟ್ ಮೂಗಿನ ಕೆಳಗಡೆ ಈ ಹಗರಣಗಳು ನಡೆದಿದೆ. ಹೀಗಾಗಿ ಅವರು ವೀಕ್ ಆಗೋದಕ್ಕೆ ಇದು ಒಂದು ಕಾರಣ. ನೋಡಿ, ಇವತ್ತು ನೀವು ಅನುದಾನದ ಬಗ್ಗೆ ಮಾತಾಡ್ತಿದ್ದೀರಾ. ಇವತ್ತು ರಾಜ್ಯಕ್ಕೆ 80,000 ಕೋಟಿ ಅನುದಾನ ಕೊಡಕ್ಕಾಗ್ತೀರಾ ಅಂತಾರಲ್ಲ. ನಾವು ಎಲ್ಲವನ್ನು ಮೀರಿ ಗ್ಯಾರಂಟಿಯನ್ನು ಕೊಟ್ಟು ರಾಜ್ಯವನ್ನು ಅಭಿವೃದ್ಧಿ ಮಾಡ್ತಿದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕಿರುವ ನೋಡಿ, ಕಾಂಗ್ರೆಸ್ ಪಕ್ಷಕ್ಕಿರುವ ಬದ್ಧತೆ 52,000 ಕೋಟಿ ಇತಿಹಾಸದಲ್ಲಿ ಯಾವ ಪಕ್ಷನೂ ಕೊಡಿಲ್ಲ. ನೋಡಿ, 52,000 ಕೋಟಿ ಡೈರೆಕ್ಟ್ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಯಾವ ಪಕ್ಷವನ್ನು ಕೂಡ ನೋಡಿ ಸಿದ್ದರಾಮಯ್ಯನವ್ರಿಗೆ ಇಲ್ಲೇ ಸಂಭಾಳಿಸೋಕಾಗ್ತಿಲ್ಲ, ಡೆಲ್ಲಿಗೆ ಹೋಗಿ ಏನ್ ಮಾಡ್ತಾರೆ ಅಂತ BJP ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ನೋಡಿ, ಅದೊಂದು ಕೌನ್ಸಿಲ್ ಬಾಡಿ, ಹಿ ಈಸ್ ಒನ್ ಆಫ್ ದಿ ಮೆಂಬರ್. ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗುತ್ತಾ ಇಲ್ಲ. ಅವರಿಗೆ ಇವತ್ತು ರಾಜ್ಯದ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗ್ತಿದ್ದಾರೆ, ಇರ್ತಾರೆ. ಅವರು ರಾಜ್ಯದ ಒಬ್ರು ಮುಖ್ಯಮಂತ್ರಿಗಳು. ಅವರು ಅಹಿಂದ ನಾಯಕ, OBC ಇಂದ ಬಂದಿದ್ದಾರೆ. ಅವರಿಗೆ ಆಗುತ್ತಿರುವ ತೊಂದರೆಗಳನ್ನು, BJP ರಾಜ್ಯದಲ್ಲಿ ಆಗುತ್ತಿರುವ ತೊಂದರೆಗಳನ್ನು ಎತ್ತಿ ಹಿಡಿದು ನಾವು ಏನು ಮಾಡಬೇಕು, ಏನು ಮಾಡ್ಬೋದು ಅನ್ನೋದು ಒಂದು ಸಜೆಷನ್ಗಳನ್ನ, ಒಂದು ಫೀಡ್ಬ್ಯಾಕ್ಗಳನ್ನ ಕೊಟ್ಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ನ ಹಂಚ್ಕೋತಾರೆ. ಆ ಬಾಡಿಲಿ ಸಿದ್ದರಾಮಯ್ಯನವ್ರನ್ನ ಇಟ್ಕೊಂಡಿದ್ದಾರೆ. ರಾಜಕಾರಣಕ್ಕೆ ಹೋಗಲ್ಲ ಅಂತ ಹೇಳ್ತಾರೆ, ಭಯ ಯಾಕೆ ಅಂತ. ನೋಡಿ, ಇದಕ್ಕಿಂತ ಮುಂಚೆನೂ ಕೂಡ ರಾಷ್ಟ್ರ ರಾಜಕಾರಣದಲ್ಲಿ 3 ಉನ್ನತವಾದ ಹುದ್ದೆ ನೋಡಿ, ಒಂದು ನಿಮಿಷ, ವರ್ಕಿಂಗ್ ಕಮಿಟಿ, ಹೌದು, ಕಾಂಗ್ರೆಸ್ ಉನ್ನತವಾದ ಹುದ್ದೆ, ಕಾಂಗ್ರೆಸ್ CWC ಅಲ್ಲಿ ಈಸ್ ಒನ್ ಆಫ್ ದಿ ಮೆಂಬರ್ ಫ್ರಮ್ ದ ಡೇ ಒನ್ ವೆನ್ ಈ ಜಾಯಿನ್ ಕಾಂಗ್ರೆಸ್ ಪಾರ್ಟಿ. ಅವತ್ತಿಂದನೂ ಅವರು ಉನ್ನತವಾದ ಸ್ಥಾನದಲ್ಲಿ ಇದ್ದಾರೆ ಕಾಂಗ್ರೆಸ್ ಪಾರ್ಟಿಲಿ, ಅದು CWC ಬಾಡಿಲಿ. ಅವತ್ತಿಂದ ಮಾತಾಡದೇ ಇರೋದು ಇವತ್ತು ಯಾವುದೋ ಒಂದು ಕಾಂಗ್ರೆಸ್ OBC ಘಟಕದ ನೋಡಿ ಯಾವ ಟೈಮಿಂಗ್
ಮೊನ್ನೆ 1-to-1 MLA ಈ ಸ್ವಾಮಿ ನಿಮ್ಮ ಅಮಿತ್ ಶಾ ಬಂದ್ರೆ ರಾಜ್ಯದಲ್ಲಿ ನಿಮ್ಮ ಇದು ಡಿಫೀಟೆಡ್ MLA-ಗಳು ಸಿಟ್ಟಿಂಗ್ MP-ಗಳು ಮಾತಾಡ್ತಾರ್ರಿ. ಅದನ್ನು ರಾತ್ರಿ ನಿಮ್ಮ ಅಧ್ಯಕ್ಷರ ಮೇಲೆ ಅಲ್ಲಲ್ಲ ಅಧ್ಯಕ್ಷರ ಮೇಲೆ ಅವ್ರಿಗೊಂದು ವಿಶ್ವಾಸ ಇಲ್ಲ, ವಿರೋಧ ಪಕ್ಷದ ನಾಯಕರ ಮೇಲೆ ವಿಶ್ವಾಸ ಇಲ್ಲ. ಫಸ್ಟ್ ನಿಮ್ ಪಕ್ಷದಲ್ಲಿರೋ ಕಸವನ್ನು ಕ್ಲೀನ್ ಮಾಡ್ಕೊಳ್ಳಿ, ಆಮೇಲೆ ನಮ್ಮ ಪಕ್ಷದ ಬಗ್ಗೆ ನಮ್ಮ ಮುಖ್ಯಮಂತ್ರಿ ಸರ್ ಈಗ ಇಲ್ಲ ಈ ಎಲ್ಲ ಬೆಳವಣಿಗೆಯಿಂದ ಡಿ ಕೆ ಶಿವಕುಮಾರ್ ಅವರು ಕೈವಾಡ ಇದೆ, ಅವರೇ ಹೈಕಮಾಂಡ್ ಹೇಳಿ ಮಾಡಿಸ್ತಾ ಇದ್ದಾರೆ, ಸಿದ್ದರಾಮಯ್ಯ ಅವರು ಕಳಿಸ್ತಾ ಇದ್ದಾರೆ ಹೈಕಮಾಂಡ್ ಹೇಳಿ. ಬಾಲಕೃಷ್ಣ ಯಾರು ಫಾಲೋವರು, ಅನ್ಸಾರಿ ಯಾರು ನೋಡಿ, ಎಲ್ಲರೂ ಕಾಂಗ್ರೆಸ್ ಪಕ್ಷದ ನೋಟಿಸ್ ಸಿಕ್ತು, ಅದು ನನ್ನ ಸ್ಟೇಟ್ಮೆಂಟ್ ನಾನು ನಿಂತ್ಕೊಳ್ತೀನಿ ಅನ್ನೋ ಲೆವೆಲ್ಗೆ ಹೋಗಿದ್ದಾರೆ. ವೇದಿಕೆ ಮೇಲೆ ಯಾರನ್ನ ನಿಂತ್ರ ಸರಿಯಪ್ಪ ನೀನು ಕೆಳಗಡೆ ಹೋಗುವಂತ ಜೋರಾಗಿ ಹೇಳೋರು, ಪಕ್ಕದ ಕ್ಷೇತ್ರದಲ್ಲಿ ಅವ್ರದೇ ಒಂದು ಹೆಲ್ಪ್ ಇಂದ ಗೆದ್ದಿರುವಂತ ಅನ್ಸಾರಿ ಬಾಯಿ ಮುಚ್ಚಕ್ಕಾಗ್ತಾ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್. ನೋಡಿ, ಎಲ್ಲಾರು ಕಾಂಗ್ರೆಸ್ ಪಕ್ಷದ ಕಟ್ಟಾಳು, ಕಾಂಗ್ರೆಸ್ ಪಕ್ಷದ ಸಿಪಾಯಿಗಳು, ಯಾರು ಪಕ್ಷದ ಒಂದು ನೋಡಿ ಅಹಿಂದ ನೋಡಿ ನಿಮಗೆ OBC ನಾಯಕರ ಬಗ್ಗೆ ಮಾತಾಡುವ ಔದಾರ್ಯ ಇಲ್ಲ, ಔದಾರ್ಯ ಇಲ್ಲ, ಅಹಿಂದ ನಾಯಕರ ಬಗ್ಗೆ ಮಾತಾಡುವ. ನಮ್ಮ ಪ್ರಧಾನಮಂತ್ರಿಗಳೇ OBC ನೀವು ಹೇಳ್ತಾ ಓಕೆ ಥ್ಯಾಂಕ್ ಯು ಅನಿಲ್ ಸರ್, ಥ್ಯಾಂಕ್ ಯು ಕಶ್ಯಪ್ ಸರ್ ಭಾಗವಹಿಸಿದ ಡಿಬೇಟ್ನಲ್ಲಿ. ನೋಡ್ತಾ ಇದ್ವಿ ಈಗ ಬದಲಾವಣೆಯ ಚರ್ಚೆ ಅಂತೂ ನಡೀತಾ ಇದೆ, ಅಂದರೆ ಅದಕ್ಕೆ ಪುಷ್ಟಿ ಕೊಡುವಂಥ ಬೆಳವಣಿಗೆ ಆಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಕಾದ್ ನೋಡೋಣ, ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದಾರಲ್ವಾ, ಡಿಸೆಂಬರ್ವರೆಗೂ ನೋಡೋಣ ಅಥವಾ